ವೆಲ್ಕಮ್ ಬ್ಯಾಕ್. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿದ್ದಾರೆ. ಹಾಗಾಗಿ ದೆಹಲಿಗೆ ಹೋಗಿದ್ದಾರೆ. ಇದರಲ್ಲೇನು ಅಂಥ ವಿಶೇಷತೆ ಇಲ್ಲ ಅಂತ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಡಿಕೆಶಿ 2 ದಿನ ದೆಹಲಿ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ದೆಹಲಿಗೆ ಹೋಗ್ತಾ ಇರುವಂತಹ ಇನ್ನೇನು ತಲುಪುವಂತಹ ಸಂದರ್ಭದಲ್ಲಿ ಡಿಕೆಶಿ ಸದ್ಯಕ್ಕೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡ್ತಾರೆ ಎನ್ನುವಂತಹ ಹಲವಾರು ವಿಚಾರಗಳು ಓಡಾಡ್ತಾ ಇದೆ. ಇದೇ ಒಂದು ಕ್ಷಣಕ್ಕಾಗಿ ಡಿಕೆಶಿ ಬಹಳಷ್ಟು ದಿನಗಳಿಂದ ತಿಂಗಳುಗಳಿಂದ ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಡಿಕೆಶಿ ಯಾವಾಗ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ರು ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಅಸಾಧ್ಯವಾಗ್ತಾ ಇತ್ತು. ಒಂದು ಕಡೆ ರಾಜ್ಯದಲ್ಲಿ ಕುರ್ಚಿ ಕಾದಾಟ ದಿನೇ ದಿನೇ ಜಗಲಿಗಳಲ್ಲೂ ಕೂಡ ಹಳ್ಳಿಗಳಲ್ಲೂ ಕೂಡ ಚರ್ಚೆಗೆ ಬಂದಿರುವಂತಹ ವಿಚಾರ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಡಿಕೆಶಿ ಎಷ್ಟೇ ಬಾರಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ರು ಅಲ್ಲಿ ಅದಕ್ಕೆ ಟೈಮೇ ಕೂಡ ಬಂದಿರಲಿಲ್ಲ. ಇವರು ಅಲ್ಲಿಗೆ ಹೋದಾಗ ಅವರು ಲಂಡನ್ ಪ್ರವಾಸವೋ ಫಾರಿನ್ ಪ್ರವಾಸವೋ ಹೋಗ್ತಾ ಇದ್ರು. ಆದರೆ ಈ ಬಾರಿ ಮೊನ್ನೆಯಷ್ಟೇ ಕೇವಲ ಕೆಲವು ನಿಮಿಷಗಳ ಕಾಲ ಅವಕಾಶ ಸಿಕ್ತು. ಸದ್ಯಕ್ಕೆ ಇವತ್ತು ಅಸ್ಸಾಂ ಚುನಾವಣೆಯ ವೀಕ್ಷಣೆಯ ನೆಪವನ್ನೇ ಹೊತ್ತಂತ ಸಂದರ್ಭದಲ್ಲಿ ಆದರೂ ಕೂಡ ಇಲ್ಲಿ ಬಹಳಷ್ಟು ವಿಚಾರಗಳು ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಮಾತು. ಹಾಗಾದ್ರೆ ಸದ್ಯಕ್ಕೆ ಈಗ ಡಿಕೆಶಿ ಅಲ್ಲಿ ಹೋಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂ ಚುನಾವಣಾ ವೀಕ್ಷಕರಾಗಿದ್ದಾರೆ. ಜೊತೆಗೆ ಅವರು ಕೆಪಿಸಿಸಿ ಅಧ್ಯಕ್ಷರು. ಹಾಗಾಗಿ ಅವರು ದೆಹಲಿಗೆ ಹೋಗಿದ್ದಾರೆ. ಇದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಹೇಳಿ ಸದ್ಯಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. He has got every right to meet every leader in the country. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವರೆಲ್ಲ ಕರೆದಿದ್ದಾರೆ. ಹೋದಾಗ ಎಲ್ಲರೂ ಭೇಟಿ ಮಾಡ್ತಾರೆ. ಈಸ್ KPCC ಪ್ರೆಸಿಡೆಂಟ್. He has got every right to meet every leader in the country. ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂನ ಅಬ್ಸರ್ವ್ ಆಗಿದ್ದಾರೆ. ಅವರೆಲ್ಲ